ಕಸ ಎತ್ತಿಲ್ಲ ಅನ್ನೋ ಕಾರಣಕ್ಕೆ ಮಹಿಳಾ ಪೌರ ಕಾರ್ಮಿಕರ ಮೇಲೆ ದರ್ಪವನ್ನ ಮೆರೆದಿರುವಂತಹ ಪ್ರಕರಣ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವ್ಯಕ್ತಿಯೊಬ್ಬ ಹಲ್ಲೆಯನ್ನ ನಡೆಸಿದ್ದಾನೆ. ಕಸ ಎತ್ತಿಲ್ಲ ಅಂತ ಮಹಿಳಾ ಪೌರ ಕಾರ್ಮಿಕರ ಮೇಲೆ ದರ್ಪವನ್ನ ತೋರಿದ್ದಾನೆ ವ್ಯಕ್ತಿ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಬಳಿಯ ಭರತನಗರದಲ್ಲಿ ಇದಾಗಿರೋದು. 5 ಮಹಿಳಾ ಪೌರ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಬೆಳಗ್ಗೆ ಕಸ ಎತ್ತುವಂತ ತಾಕೀತು ಮಾಡಿದ್ದಾನೆ. ಗಾಡಿ ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಹಲ್ಲೆ ನಡೆಸಿದ್ದಾನೆ ಆರೋಪಿ ಅಂತ ಇದೀಗ ವ್ಯಕ್ತಿಯ ವಿರುದ್ಧ ಆರೋಪ ಕೇಳಿಬಂದಿದೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. ಮಾನವೀಯತೆ ಇಲ್ಲದೆ ಅವಾಚ್ಯ ಶಬ್ದಗಳಿಂದ ಆ ವ್ಯಕ್ತಿ ನಿಂದಿಸಿರೋದು ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಅಂದರೆ ಲಿಟ್ರಲಿ ಅವನು ನಾನ್ ಸ್ಟಾಪ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಹಾಗಾಗಿ ಅಷ್ಟು ಬೀಪ್ ಹಾಕಲೇಬೇಕಾಗಿತ್ತು. ಅಂದರೆ 5 ಮಹಿಳಾ ಪೌರ ಕಾರ್ಮಿಕರು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ರು. ಅವ್ರು ಮಾಡ್ಕೊಂಡು ಹೋಗಲಿ ಅಥವಾ ಒಂದು ಸಲಹೆ ಕೊಡಬಹುದಿತ್ತು, ಅದನ್ನು ಕ್ಲೀನ್ ಮಾಡಿ ಅಂತ. ಅವರು ಹೇಳಿದಾರೆ ಗಾಡಿ ಬರುತ್ತೆ ಆಮೇಲೆ ಎತ್ತಾಕೊಂಡು ಹೋಗ್ತಾರೆ ಅಂತ. ಅಷ್ಟಕ್ಕೆ ಸುಮ್ಮನಾಗದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಆ ಮಹಿಳೆಯರ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ದಾನೆ. ಈ ಸಂಬಂಧಿತವಾಗಿ ಒಂದು ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನಾವು ಹೇಗೆ ಕೆಲಸ ಮಾಡೋದು ಇಂಥವರು ಇದ್ದಂತಹ ಸಂದರ್ಭದಲ್ಲಿ ಅನ್ನೋದು ಅವರ ಒಂದು ಅಳಲು. ಮಹಿಳೆಯರು ಅನ್ನೋದನ್ನು ನೋಡಿದೆ ಈ ರೀತಿಯಾಗಿ ಮನಸ್ಸೋ ಇಚ್ಛೆಯ ಹಲ್ಲೆ ನಡೆಸೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು. ಆ ವಿಡಿಯೋದಲ್ಲಿ ನೋಡ್ತಾ ಇದ್ರಿ, ಸಂಪೂರ್ಣವಾಗಿ ಆಡಿಯೋ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ಬೀಪ್ ಮಾಡಬೇಕು ಅಂತಹ ಪದಗಳನ್ನ ಬಳಸಿದ್ದಾನೆ. ಅಲ್ಲ ನೀನು